ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸಾಮಂತರಾಜರುಗಳು ಮಾಡಿಸ್ಕೊಟ್ಟು ಕಾಸ ನಂಜರಾಜೇಶ್ವರ, ಕಾಸ ಪ್ರಸನ್ನ ನಂಜರಾಜೇಶ್ವರ ಅಂತ ಇದನ್ನ ಮಹಾರಾಜರು ಪ್ರತಿಷ್ಠಾಪನೆ ಮಾಡಬೇಕು ಅಂತ ತಿಳಿದಿದ್ದು. ತಂದಂತ ಲಿಂಗ ಇದೆ. ಆದ್ರೆ ಅದು ಅದೇ ಸಮವಾಗಿ ಮಹಾರಾಜ ಅನುಗ್ರಹ ಮಾಡಿಕೊಟ್ಟಿರ್ತಕ್ಕಂಥ ಲಿಂಗ ಅದು. ಇದು ಕೂಡ ರಕ್ತವರ್ಣದಲ್ಲಿ ಇರ್ತಕ್ಕಂಥದ್ದು, ಅದು ಕೂಡ ರಕ್ತವರ್ಣದಲ್ಲಿ ಇರ್ತಕ್ಕಂಥದ್ದು. ಹೌದು, ಕಾಣುತ್ತೆ ಇದು ಕೆಂಪು ಕಲ್ಲು. ಅಲ್ಲಿ ರಾಮೇಶ್ವರ ಅಷ್ಟೇ ಕೆಂಪು ಕಲರ್. ಸೊ ಇದು ಅಲ್ಲಿ ಮುಂದೆ ಬರಬೇಕಿತ್ತು. ಇದು ಆಕ್ಚುಲಿ ಮಹಾರಾಜರ ಇಚ್ಛೆ ಇದ್ದಿದ್ದು, ಆದ್ರೆ ಇದೆಲ್ಲ ಪೂರ್ತಿ ದೇವಿಗೆ ಇಲ್ಲಿ ಪಚ್ಚಕ್ರ ಚಾಮುಂಡೇಶ್ವರಿಗೆ ಜಟಾಜೂಟ ಇರ್ತಕ್ಕಂಥದ್ದು ಇಲ್ಲಿ ಹಿಂದುಗಡೆ. ಅದೇ ರೀತಿಯಾಗಿ ದೇವಿಯಲ್ಲಿ ಮಹಿಷಾಸುರ ಇರ್ತಕ್ಕಂಥದ್ದು ಮತ್ತು ಸಂಹಾರವಾಗಿರ್ತಕ್ಕಂಥ ಮೂರ್ತಿ. ಈ ಕಡೆ 4 ಭುಜಗಳು, ಈ ಕಡೆ 4 ಭುಜಗಳು ಬರ್ತದೆ, ಅಷ್ಟಭುಜಗಳು. ಒಂದು ಕೈ ತ್ರಿಶೂಲ ಹಸ್ತ ಅಂತೇಳಿ ದೇವಿ ಸಂಹಾರ ಮಾಡಿರ್ತಕ್ಕಂಥ ಒಂದು ಭಂಗಿಲಿರ್ತಕ್ಕಂಥದ್ದು. ಇದು ಪಚ್ಚೆಕಲ್ಲು ಚಾಮುಂಡೇಶ್ವರಿ. ನಮಸ್ತೆ. ತಮ್ಮ ಪರಿಚಯ ಮತ್ತು ದೇವರ ಒಂದು ವಿಶೇಷತೆ ಬಗ್ಗೆ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಡಾಕ್ಟರ್ ಆಗಮಿಕ್ ನಾಗರಾಜ್ ದೀಕ್ಷಿತ್ ಅಂತ ಹೇಳಿ. ನಾವು ಈ ದೇವಸ್ಥಾನದಲ್ಲಿ ಯಾವ ಮಹಾರಾಜರು ಕಟ್ಟಿಸಿರ್ತಕ್ಕಂಥ ದೇವಸ್ಥಾನ ನಂತರದಲ್ಲಿ ಇವತ್ತಿನ ಒಂದು ಈ ಕ್ಷಣದವರು ಕೂಡ ಪೂಜೆ ಮಾಡ್ಕೊಂಡು ಬರ್ತಿರ್ತಕ್ಕಂಥ ಆಗಮಿಕ ಅಂಶವಿರ್ತಕ್ಕಂಥವ್ರು. ತಾವು ಇವತ್ತು ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ, ಭಾಳ ಸಂತೋಷವಾಗಿರ್ತಕ್ಕಂಥ ವಿಚಾರ. ತಾವು ಯಥೇಚ್ಛವಾಗಿ ಎಲ್ಲ ದೇವಸ್ಥಾನಗಳ ವಿಷಯ ಪರಿಚಯ ಮಾಡಿಕೊಡ್ತಾ ಇದ್ದೀರಾ, ಅದು ನಾವು ಪ್ರಥಮವಾಗಿ ತಮಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ವಿಚಾರ. ನಿಮ್ಮಿಂದ ನಾವು ಹಲವಾರು ಒಂದು ದಾಖಲಾತಿ ಮುಖಾಂತರ ವಿಚಾರ ತಿಳಿರ್ತಕ್ಕಂಥದ್ದು ಕೂಡ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು. ಚಾಮುಂಡೇಶ್ವರಿ ಬಲಭಾಗದಲ್ಲಿ ಬರತಕ್ಕಂಥದ್ದು ವಿಶೇಷ. ಈಶ್ವರನ ಬಲಭಾಗದಲ್ಲಿ ಇರ್ತಕ್ಕಂಥದ್ದು. ಈ ಕ್ಷೇತ್ರಕ್ಕೆ ಅರಿಕುಟಾರ ಅಂತ ಶತ್ರುಗಳ ನಾಶ ಮಾಡ್ತಕ್ಕಂಥ ದೇವಿಯರು ಅವಳಿಗೆ ಶಕ್ತಿ ಇರತಕ್ಕಂಥದ್ದು. ಅವಳೇ ಭೈರವಾಗಿ ದೇವಿ ಏಕಂ ಸತ್ವಿಪ್ರಾಹ ಅಂತ ಇರತಕ್ಕಂಥದ್ದು. ನಾವು ಏಕೈವ ಶಕ್ತಿ ಪರಮೇಶ್ವರಸ್ಯ ಭಿನ್ನ ಚತುರ್ಥಂ ವಿನಿಯೋಗ ಭೋಗೆ ಭವಾನಿ ಸಮರೇ ಚ ದುರ್ಗಾ ಪುರುಷೇಶು ವಿಷ್ಣು ಕೋಪೇಶು ಕಾಳಿಹಿ ಅಂತಕ್ಕಂಥದ್ದು ದೇವಿಗೆ. ಹಾಗಾಗಿ ಇಲ್ಲಿ ಚಾಮುಂಡೇಶ್ವರಿ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ 4 ಅಥವಾ 5 ಶುಕ್ರವಾರಗಳು ಭಾಳ ವಿಶೇಷವಾಗ್ತಕ್ಕಂಥದ್ದು. ಯಾವ ಒಂದು ಸುಮಂಗಲಿಯರು ದೇವಿನ ಪ್ರಾರ್ಥನೆ ಮಾಡ್ಕೋತಾರೆ, ನಮಗೆ ಏನೆಲ್ಲ ಕೊಟ್ಟು ಕೂಡ ಸುಮಂಗಲಿ ಭಾಗ್ಯ ಕೊಡುವಂತಕ್ಕಂಥದ್ದು. ಹಾಗಾಗಿ ದೇವಿ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಒಂದು ರಾಹು ಕಾಲದಲ್ಲಿ ವಿಶೇಷವಾಗಿ ದೇವಿನ ಅರ್ಚನೆ ಮಾಡಿದ್ರೆ, ಪ್ರಾರ್ಥನೆ ಮಾಡಿಕೊಂಡ್ರೆ ಅವ್ರಿಗೆ ವಿವಾಹ ಭಾಗ್ಯ ಉಂಟಾಗ್ತಕ್ಕಂಥದ್ದು, ಸಂತಾನ ಭಾಗ್ಯ ಉಂಟಾಗ್ತಕ್ಕಂಥದ್ದು, ಮತ್ತು ವಿಶೇಷವಾಗಿ ಎಜುಕೇಷನ್ ಅಂತ ಹೇಳ್ತೀವಲ್ಲ ನಾವು, ಅದು ಪ್ರಾಪ್ತಿ ಆಗ್ತಕ್ಕಂಥದ್ದು ಭಾಳ ವಿಶೇಷ. ಹಾಗಾಗಿ ಈ ಕ್ಷೇತ್ರಕ್ಕೆ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಜನ ಯಾವ ಪ್ರಾರ್ಥನೆ ಮಾಡ್ಕೋತಾರೆ, ಅವರು ಬ್ರಹ್ಮರಥೋತ್ಸವಲ್ಲೂ ಕೂಡ ಇಲ್ಲಿ ಹಣ್ಣು ಜವನೆಯನ್ನು ಅವರು ಪ್ರಾರ್ಥನೆ ಮಾಡಿ ಆ ದೇವರ ರಥೋತ್ಸವಕ್ಕೆ ಸ್ಥಾವರ ಲಿಂಗ ಅಂತ ಹೆಸರು ನಾವು ಹೆಸರು. ಆ ಸ್ಥಾವರಕ್ಕೆ ಅಳಿ ಉಂಟು, ಜಂಗಮಕ್ಕೆ ಅಳಿವಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಆ ಹಣ್ಣು ಜವನೆಯನ್ನು ಆ ರಥದ ಕಲಶಕ್ಕೆ ಅರ್ಪಣೆ ಮಾಡಿದ್ರೆ ಅವರಿಗೆ ಗಂಡು ಸಂತಾನ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಇರತಕ್ಕಂಥ ಒಂದು ಪ್ರತೀಕ. ಹಾಗಾಗಿ ಆಷಾಢ ಮಾಸದಲ್ಲಿ ಯಾವುದೇ ದಂಪತಿಗಳು ಒಂದು ಕಡೆ ಸೇರೋದಿಲ್ಲ, ಆ ಭಗವಂತನ ದರ್ಶನ ಮುಖಾಂತರವಾಗಿ ಅವರಿಗೆ ಗಂಡು ಸಂತಾನ ಪ್ರಾಪ್ತಿಯಾಗಲಿ ಅಂತಕ್ಕಂಥದ್ದೇ ಈ ಒಂದು ಆಷಾಢ ಮಾಸದಲ್ಲಿ ಮಹಾರಾಜರು ತಮ್ಮ ಶ್ರಮ ನಕ್ಷತ್ರದ್ದು ಆಗಬೇಕು, ಸ್ವಾಮಿಯ ಸೇವೆಯೂ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಆಷಾಢ ಮಾಸದಲ್ಲಿರ್ತಕ್ಕಂಥ ಬ್ರಹ್ಮರಥೋತ್ಸವ ನಡೀತದೆ. ಆಷಾಢ ಮಾಸದಲ್ಲಿ 4 ಶುಕ್ರವಾರ ಕೂಡ ವಿಶೇಷವಾಗಿ ದೇವರಿಗೆ ವಿಶೇಷ ಅಲಂಕಾರನ ಮಾಡ್ತೀವಿ. ಇದಕ್ಕೂ ರಥೋತ್ಸವ ಮಾಡ್ತೀರಾ? ಈಗಾಗಲೇ ವಸ್ತು ಮೂರ್ತಿ ಬಂದಿದೆ. ಇವಾಗ ಇದಕ್ಕೆ ಮಹಾರಾಜರು ಸರಸ್ವತಿ ಅಮ್ಮನವರು ಮಾಡಿಸ್ಕೊಟ್ಟಿದ್ದಾರೆ. ಆದರೆ ಈ ಮುಂದಿನ ದಿನಗಳಲ್ಲಿ ಒಂದು ವಿಶೇಷವಾಗಿ ಆಗಬೇಕು ಅಂತಕ್ಕಂಥ ಒಂದು ಹಂಬಲ ಇದೆ. ಅದು ಮುಂದೆ ಭಕ್ತಾದಿಗಳ ಮುಖಾಂತರ ಆಗ್ತಕ್ಕಂಥ ಅವಕಾಶ ಇದೆ. ಇಲ್ಲಿ ಚಾಮುಂಡೇಶ್ವರಿ ಬಹಳ ಅನುಗ್ರಹ ಮಾಡಿರ್ತಕ್ಕಂಥ ಕ್ಷೇತ್ರ ಇದು.
ನಾನು ಹೇಳಿದ ಪಚ್ಚೆಕಲ್ಲು ಚಾಮುಂಡೇಶ್ವರಿ ಅಂತ ಕೂಡ ಇಲ್ಲಿದೆ ದೇವಸ್ಥಾನದಲ್ಲಿ. ಅದು ಮಯೂರು ಮಹಾರಾಜ ಇರ್ತಕ್ಕಂಥದ್ದು. ಮಹಾರಾಜರು ಏನಾಗ್ತಾರೆ, ತಾವು ಬಂದಂಥ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ 13 ಗ್ರಾಮಗಳ ದತ್ತಿ ಕೊಡ್ತಾರೆ. ಈ ಗ್ರಾಮಕ್ಕೆ ಅಂಚೆದಾರ, ಸುಬೇದಾರ, ಅಮಲ್ದಾರ ಅಂತ ಹೇಳಿ ಎಲ್ಲರನ್ನೂ ಕೂಡ ಆಗಮಿಕರಿಂದ ಹಿಡಿದು ದೇವಸ್ಥಾನದ ಎಲ್ಲ ಸೇವಾ ಜನರು ಕೂಡ ನೇರ್ಪಣ ಮಾಡಿ ಅವರಿಗೆ ದೇವಸ್ಥಾನ ಸುತ್ತ ಸುಮಾರು ಅಗ್ರಹಾರ ಅಂತೇಳಿ ಸುಮಾರು 52 ಮನೆಗಳನ್ನ ಅವ್ರಿಗೆ ಮಾಡಿಕೊಟ್ಟಿರ್ತಾರೆ. ಈ ಮುಂದೆ ಕಾಣ್ತಿರ್ತಕ್ಕಂಥ ನಾವು ಕಲ್ಯಾಣಿ ಅಂತ ಹೇಳಿ, ಆ ಕಲ್ಯಾಣಿ ಅಂತಕ್ಕಂಥ ಜಾಗದಲ್ಲಿ ಮಿರ್ಜಾ ಇಸ್ಮಾಯಿಲ್ ಕಾಲದಲ್ಲಿ ಆ ಕಾಲದಲ್ಲಿ ಅದನ್ನು ಮುಚ್ಚಿಸ್ಬಿಡ್ತಾರೆ. ಅದನ್ನು ಯಾವಾಗ ಅದಕ್ಕಿಂತ ಮುಂಚೆ ಈ ದೇವಸ್ಥಾನಕ್ಕೆ ಪ್ರತಿದಿನ ಆನೆ ಮೇಲೆ ಬೆಳ್ಳಿ ಬಿಂದಿಗೆ ಮೇಲೆ ಅಗ್ರೋದಕ ಬಂದು ಅಭಿಷೇಕ ಆಗಿರ್ತಕ್ಕಂಥ ದೇವಸ್ಥಾನ. ಇಲ್ಲಿ ಮಹಾರಾಜರು ಯಾವ ರೀತಿ ಒಂದು ಉಪಯೋಗ ಮಾಡಿದ್ರು ಅಂದರೆ, ತಮ್ಮ ಮಾನವರು ಏನು ಮಾಡ್ತಾರೆ, ಇಲ್ಲಿ ಬರ್ತಕ್ಕಂಥ ಜನ ಭಾಳ ಕಷ್ಟ ಇದೆ ನೀರಿಗೆ ಅಂತಕ್ಕಂಥ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಒಂದು ನೈಋತ್ಯ ಭಾಗದಲ್ಲಿ ದೊಡ್ಡ ಅರಸ ಅಂತೇಳಿ ಅವರ ಮಾವನವರು, ಮಹಾರಾಜರ ಮಾವನವರು, ಅವರ ಹೆಸರು ಒಂದು ದೊಡ್ಡ ಅರಸನ ಕೊಳ ಅಂತ ಹೇಳಿ ಮಾಡ್ತಾರೆ. ಅದನ್ನು ಆ ಕೊಳದಿಂದ ಇಲ್ಲಿ ಪ್ರತಿದಿನ ಬಂದು ದೇವ್ರಿಗೆ ಅಭಿಷೇಕ ಆಗ್ತದೆ. ಯಾವೊಂದು ಪ್ಲೇಗ್ ರೋಗ ಅಂತಕ್ಕಂಥದ್ದು ಸುಮಾರು ಜನ ಬಂದು ಕಾಯಿಲೆ ಸತ್ತೋಗಿರ್ತಕ್ಕ ನಾವು ನೋಡ್ತೀವಿ. ಆ ಟೈಮಲ್ಲಿ ಈ ದೇವಸ್ಥಾನ ಕೊಡ್ತಿರ್ತಕ್ಕಂಥ ಪ್ರಸಾದದಲ್ಲಿ ಒಂದು ಪ್ರಸಾದದಲ್ಲಿ ಸುಮಾರು 9 ಜನ ಊಟ ಮಾಡ್ಬೋದಾಗಿತ್ತಂತೆ. ಹಾಗಾಗಿ ಯಥೇಚ್ಛವಾಗಿ ಅನ್ನದಾನ ನಡೆರ್ತಕ್ಕಂಥ ಕ್ಷೇತ್ರದಿಂದ ಸುಮಾರು ದೇವಸ್ಥಾನ ಪ್ರಾರಂಭವಾಗಿ ಸುಮಾರು 150 ವರ್ಷಗಳು ಬಹಳ ಅಭಿವೃದ್ಧಿ ನಡೀತು. ಯಾವಾಗ ದೇವಸ್ಥಾನ ಅಂಗಹೂನ ಅಂತ ನಾವು ಕರಿತೀವಿ ಅಂದರೆ, ದೇವಸ್ಥಾನ ಮುಂದೆ ಇರ್ತಕ್ಕಂಥ ಕಲ್ಯಾಣಿ ಮುಚ್ಚೋಯ್ತು, ಅನಂತ ಈ ದೇವಸ್ಥಾನಕ್ಕೆಲ್ಲ ವರದಿಗಳಾಯಿತು. ಹಾಗೆ ದೇವಸ್ಥಾನದ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆಸ್ತಿಗಳಿರ್ಬೋದು, ಇವನ್ನ ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯಗಳು ಹೆಚ್ಚಾಗಿ ನಡೆಯಲಿಲ್ಲ. ಅದರಲ್ಲಿ ಮಹಾರಾಜ ಏನು ಮಾಡ್ತಾರೆ, ಅವ್ರಿಗೆ ಅಂಬಾವಿಲಾಸ, ರಮಾವಿಲಾಸ ಅಂತೇಳಿ ಅವ್ರ ಪತ್ನಿಯರು ಇರ್ತಾರೆ. ಅವ್ರ ಪತ್ನಿಯರೆಲ್ಲ ದೇವಸ್ಥಾನಕ್ಕೆ ಒಂದ್ಸಲ ಇಲ್ಲಿ ಜ್ಯೇಷ್ಠ ಮಾಸದಲ್ಲಿ ಕಲ್ಯಾಣೋತ್ಸವ ಅಂತ ನಡೀತದೆ. ಆ ಕಲ್ಯಾಣೋತ್ಸವ ಬಂದಂಥ ಸಂದರ್ಭದಲ್ಲಿ ದೇವ್ರ ಮೇಲೆ ಯಾವುದೇ ಆಭರಣಗಳಿರೋದಿಲ್ಲ. ಮಹಾರಾಜ ಏನು ಮಾಡ್ತಾರೆ, ತಾವು ದಸಿರ್ತಕ್ಕಂಥ ಎಲ್ಲ ಆಭರಣನ ದೇವ್ರು ಕೊಟ್ಟು ಇದು ಮಾಡ್ತಾರೆ, ಅಲಂಕಾರ ಮಾಡಿ ನೋಡಬೇಕು ಅಂತ ಹೇಳಿ. ಮಹಾರಾಜರು ಕೊಟ್ಟ ಮೇಲೆ ನಮ್ಮದೇನಿದೆ ಅಂತೇಳಿ ಅವ್ರು ಬಂದಿರತಕ್ಕಂಥ ಒಂದು 5 ಜನ ಪತ್ನಿಯರು ಕೂಡ ತಮ್ಮ ಮೈ ಮೇಲೆ ಇರ್ತಕ್ಕಂಥ ಒಡವೆನೆಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲವನ್ನು ಧಾರಣೆ ಮಾಡಿದಂಥ ಸಂದರ್ಭದಲ್ಲಿ ಮಹಾರಾಜರು ಚಾಮರಾಜೇಶ್ವರಂಗೆ ಇಟ್ಕೊಡಿ ಅಂತ ಹೇಳ್ತಕ್ಕಂಥ ಒಂದು ಇದರಿಂದ ಈ ದೇವಸ್ಥಾನದಲ್ಲಿ ಅತ್ಯಂತ ಹೆಚ್ಚಿನ ಒಂದು ವಜ್ರ ವೈಡೂರ್ಯಗಳಿರ್ತಕ್ಕಂಥ ದೇವಸ್ಥಾನ ಇದು. ಇದನ್ನು ಜ್ಯೇಷ್ಠ ಮಾಸದಲ್ಲಿ ಸುಮಾರು ಒಂದು 7 ದಿನಗಳ ಕಾಲ ಕಲ್ಯಾಣೋತ್ಸವ ನಡೀತದೆ. ಅದು ಕೂಡ ಉಮಾವತಾರದಂದೇ ಇಲ್ಲಿ ಕಲ್ಯಾಣೋತ್ಸವ ನಡೀತಕ್ಕಂಥ ಭಾಳ ವೈಶಿಷ್ಟ್ಯ. ಯಾಕೆಂದರೆ ಕಲ್ಯಾಣ ಅಂತಕ್ಕಂಥ ಎಲ್ರಿಗೂ ಬೇಡಬೇಕು, ಎಲ್ಲ ವಿಚಾರದಲ್ಲೂ ಎಲ್ಲವೂ ಕಲ್ಯಾಣವಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಅದನ್ನು ಆ ಜ್ಯೇಷ್ಠ ಮಾಸದಲ್ಲಿ ಮಾಡ್ತಾರೆ. ಇನ್ನು ಆಷಾಢ ಮಾಸದಲ್ಲಿ ಬ್ರಹ್ಮರಥೋತ್ಸವ ನಡೀತದೆ. ಅದೇ ರೀತಿಯಾಗಿ ಮಾಸೋತ್ಸವ ಅಂತಂದರೆ ಪ್ರತಿ ತಿಂಗಳಲ್ಲೂ ಕೂಡ ಒಂದು ವಿಶೇಷ ಇದೆ. ಚೈತ್ರ ಮಾಸದಿಂದ ಯುಗಾದಿಯಿಂದ ಆರಂಭ ಆದರೆ ಕಡೆ ಅಂತಿಮವರು ಕೂಡ ಎಲ್ಲ ಉತ್ಸವ ನಡೀತಕ್ಕಂಥದ್ದು. ಈ ದೇವಸ್ಥಾನದ ತ್ರಿಕಾಲ ಪೂಜೆ ಉಂಟು. ಪ್ರಾತಃ ಕಾಲ, ಮಾಧ್ಯಾಹ್ನ ಕಾಲ ಮತ್ತು ಪ್ರದೋಷ ಕಾಲ ಅಂತ ಹೇಳಿ. ಪ್ರಾತಃ ಕಾಲದಲ್ಲಿ ಮಹಾನ್ಯಾಸಪೂರ್ವಕವಾಗಿ ದೇವರಿಗೆ ಅಭಿಷೇಕ ಆಗ್ತಿರ್ತಕ್ಕಂಥ ಸಂದರ್ಭ ಇದು. ಮಾಧ್ಯಾಹ್ನ ಕಾಲದಲ್ಲಿ ಲಘುನ್ಯಾಸಪೂರ್ವಕ ಅಭಿಷೇಕ ಆಗ್ತಕ್ಕಂಥದ್ದು. ಪ್ರಾತಃ ಕಾಲದಲ್ಲಿ ಸಹಸ್ರನಾಮ ಪೂರ್ವಕವಾಗಿ ದೇವರಿಗೆ ಆರಾಧನೆ ಮಾಡಿರ್ತಕ್ಕಂಥ ಜಾಗ ಇದು. ಮಧ್ಯಾಹ್ನದಲ್ಲಿ ತ್ರಿಶತಿ ಮುಖಾಂತರ ಮಾಡ್ತಕ್ಕಂಥದ್ದು. ಪ್ರದೋಷ ಕಾಲದಲ್ಲಿ ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು. ಇವತ್ತಿಗೂ ಪ್ರದೋಷ ಕಾಲ ಪೂಜೆಗಳು, ಕಾರ್ತಿಕ ಮಾಸ ಪೂಜೆಗಳು ವಿಶೇಷವಾಗಿ ನಡೆಯುತ್ತದೆ. ಇದು ಅಂಧಕಾಸುರ ಸಂಹಾರ ಅಂತ ಕೂಡ ನಡೀತಕ್ಕಂಥ ಇದರಲ್ಲಿ. ಯಾವಾಗ ಮಾರ್ಗಶಿರ ಮಾಸ ಬರ್ತಕ್ಕಂಥ ಧನುರ್ಮಾಸದಲ್ಲಿ ಆರಿದ್ರ ನಕ್ಷತ್ರದಲ್ಲಿ, ಯಾಕೆಂದರೆ ತಾಂಡವ ಮೂರ್ತಿ ಅಂತಕ್ಕಂಥದ್ದು ಒಂದು ದೇವಸ್ಥಾನದಲ್ಲಿ 2 ಟೈಮಲ್ಲಿ ಈಚೆ ಬರ್ತಕ್ಕಂಥದ್ದು. ಒಂದು ಬ್ರಹ್ಮರಥೋತ್ಸವದಲ್ಲಿ ರಥೋತ್ಸವ ದಿನ ಮಾತ್ರ ಬರ್ತದೆ. 2ನೇದು ಒಂದು ಅಂಧಕಾಸುರ ಸಂಹಾರ ಅಂತಕ್ಕಂಥದ್ದು. ಆ 2 ದಿನದಲ್ಲಿ ತಾಂಡೇಶ ಮೂರ್ತಿ ಬರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸುಮಾರು ವರ್ಷಗಳಿಂದ ಆ ವ್ಯವಸ್ಥೆಗಳು ಸ್ವಲ್ಪ ಇನ್ನೂ ಹೆಚ್ಚಿನ ಆಗಿಲ್ಲದೆ ಇರತಕ್ಕಂಥದ್ದು. ಅದನ್ನು ಭಾಳ ವಿಜೃಂಭಣೆ ನಡೀತಿರ್ತಕ್ಕಂಥದ್ದು. 3 ದಿನಗಳ ಕಾಲ ನಡೀತಕ್ಕಂಥ ಒಂದು ಆ ಅಂಧಕಾಸುರ ಸಂಹಾರ ಈಗ ಕಾಲಾವಕಾಶ ನಿಂತೋಗಿದೆ. ಅವೆಲ್ಲವೂ ಕೂಡ ಅಭಿವೃದ್ಧಿ ಆಗಬೇಕು. ಮತ್ತು ಇನ್ನೂ ಹೆಚ್ಚಿನ ಅಂತಕ್ಕಂಥದ್ದು ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿದ್ರಿ. ಈ ಚಾಮುಂಡೇಶ್ವರಿ ಮೈಸೂರಿನ ಕುಲದೇವತೆ ಆಗಿರತಕ್ಕಂಥದ್ದಾದ್ದರಿಂದ ಯಾವ ಒಂದು ಮೈಸೂರಿನ ಒಂದು ಅರಮನೆಯಲ್ಲಿ ಯಾವ ಸಂಪ್ರದಾಯ ನಡೀತದೋ ಅದೇ ರೀತಿ ಸಂಪ್ರದಾಯದಲ್ಲಿ ಕೂಡ ನಡೀತಕ್ಕಂಥದ್ದು. 10 ದಿನ ಕೂಡ ವಿಶೇಷವಾಗಿ ನಡೀತಕ್ಕಂಥದ್ದು. ಮತ್ತು 10 ದಿನ ಕೂಡ ದರ್ಬಾರ್ ಉತ್ಸವ ಅಂತೇಳಿ ಆಗ್ತದೆ. ಯಾವ ರೀತಿ ಮೈಸೂರು ಮಹಾರಾಜರಿಗೆ ಪರ ಕೂಡಿ ಭಗವಂತನ ಅಭಿಷೇಕ ಮಾಡ್ತಾರೋ ಹಾಗೆ ಇಲ್ಲಿ ಸುಮಾರು ಒಂದು 21 ಇಲಾಖೆಗಳಿಂದ ಎಲ್ಲ ಅಧಿಕಾರಿಗಳು, ಎಲ್ಲ ಸಂತಸರು, ಭಕ್ತರು ಬಂದು ಕೂಡ ಭಗವಂತನ ಮುಂದೆ ಪರಾಕ್ ಹೋಗಿದಾಗ ಅಲ್ಲಿ ಬಂದು ಅವರಿಗೆ ದೇವರಿಗೆ ಹರಕೆನ ಒಪ್ಪಿಸ್ಬೇಕು. ಇಲ್ಲಿ ದೇವಸ್ಥಾನಕ್ಕೆ ಮಸಾಲ್ತಿಯಿಂದ ಹಿಡಿದು ದೇವಸ್ಥಾನಕ್ಕೆ ಆಗಮಿಕರು ಕೂಡ ಸುಮಾರು 120 ಜನ ವರ್ಕರ್ಸ್ನ ಮಹಾರಾಜರು ಏರ್ಪಾಡು ಮಾಡಿದರು. ಇವತ್ತು ಕೇವಲ ಒಂದು 5 ಜನ 6 ಜನ ಇದ್ದೀವಿ. ಅದು ಕೂಡ ನಾವು ಎಲ್ಲ ಹಿಂದಿನ ಒಂದು ಸುಮಾರು ವರ್ಷ ಬಂದಿರತಕ್ಕಂಥದ್ದು. ಆದ್ದರಿಂದ ಅದನ್ನು ಮಾಡ್ಕೊಂಬಂದಿದ್ದೀವಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸರ್ಕಾರ ಭಾಳ ಅತ್ಯಂತ ಕೊಡ್ತಿರ್ತಕ್ಕಂಥ ಒಂದು ಗೌರವದ ನಮಗೆ ಭಾಳ ಕಡಿಮೆ ಇರತಕ್ಕಂಥದ್ದು. ಆದರೂ ಕೂಡ ನಾವು ಸೇವಾ ಮನೋಭಾವನೆ ಮಾಡ್ತಿರ್ತಕ್ಕಂಥದ್ದು. ಅದರಿಂದ ಅದೇ ರೀತಿಯಾಗಿ ಮಹಾರಾಜರ ತಾಯಿಯಾಗಿರ್ತಕ್ಕಂಥವ್ರು ಕೋಟಿ ಗೌರಿ ಪಂಚಾಕ್ಷೇಪವನ್ನು ಮಾಡ್ತಾರೆ. ಅವರಿಗೆ ನಾನು ಈಗಾಗಲೇ ಹೇಳ್ತಂಥ ಸಂದರ್ಭದಲ್ಲಿ ಮೈಸೂರಿನ ಒಂದು ಸೊಪ್ಪಿನ ಕೊಳದ ಬಳಿ ಅವ್ರಿಗೆ ಒಂದು ಬಿಳಿ ವಸ್ತ್ರ ಹೊಂದಿರತಕ್ಕಂಥ ಬಾಲಕಿ ಬಂದು ನನ್ನ ಕರ್ಕೊಂಬ ಅಂತ ಹೇಳ್ತಕ್ಕಂಥದ್ದು.
ಮಹಾರಾಜರಿಗೆ ತಮ್ಮ ಸ್ವಪ್ನ ವೃತ್ತ ಅಂತ ತಿಳಿಸಿದಾಗ ಆ ಜಾಗದಲ್ಲಿ ಅಗಸ್ ನೋಡಿದಾಗ ಮೈಸೂರಿನ ಸ್ವಪ್ನ ಕಡೆ ಒಂದು ಬಿಲ್ಲು ವೃಕ್ಷಗಳಿಗೆ ಒಂದು ಸಿಗತ್ತೆ ವಿಗ್ರಹ. ಆ ವಿಗ್ರಹವನ್ನೇ ತಂದು ಇಲ್ಲಿ ಕೆಂಪನಂಜಾಂಬ ಅಂತಕ್ಕಂಥ ದೇವಿ ಹೆಸರಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಕೇವಲ 2 ದೇವಾಲಯ ಮಾತ್ರ ನಾವು ಸಂಪೂರ್ಣ ದೇವಾಲಯ ನೋಡೋಕ್ಕೆ ಅವಕಾಶ ಇರತಕ್ಕಂಥದ್ದು. ಒಂದು ನಂಜನಗೂಡಿನ ಇರತಕ್ಕಂಥ ಶ್ರೀಕಂಠೇಶ್ವರ ದೇವಾಲಯ, ಇನ್ನು ಬಿಟ್ಟರೆ ಚಾಮರಾಜನಗರ ಇರತಕ್ಕಂಥ ಚಾಮರಾಜೇಶ್ವರ ದೇವಾಲಯ. ಸಂಪೂರ್ಣ ದೇವಾಲಯದಲ್ಲಿ ಇವೆರಡೇ ಇರತಕ್ಕಂಥದ್ದು. ಅದರಿಂದ ಇಲ್ಲಿ ಯಾರು ಬಂದು ಯಾವಾಗಲೇ ಏಕಾದಶಿ ವೃತ್ತ ನಾವು ನೋಡ್ತೀವಿ, ಜೊತೆಗೆ ಶಕ್ತಿ ಇರ್ತಕ್ಕಂಥ ಚಾಮುಂಡೇಶ್ವರಿ ಇದ್ದಾಳೆ, ಎಡಗಡೆ ಇರ್ತಕ್ಕಂಥ ಗೌರಿ ಇದ್ದಾಳೆ, ಜೊತೆಗೆ ನಾನು ಹೇಳಿದಂಗೆ ಮೇಷರಾಶಿಯಿಂದ ಎಲ್ಲ ರಾಶಿಗೂ ಅನುಸರ್ತಕ್ಕಂಥ ಭಕ್ತರಿದ್ದಾರೆ. ಹಾಗೆ ಸಾಯುಜ್ಯ, ಸಾಮೀಪ್ಯ, ಸೌಲೋಕ್ಯ, ಸರೋಪ್ಯ ಎಲ್ಲವನ್ನೂ ಹೊಂದಿರತಕ್ಕಂಥ ದೇವಸ್ಥಾನ. ಆದ್ದರಿಂದ ಈ ದೇವಸ್ಥಾನಕ್ಕೆ ಮಹಾರಾಜ ಸುಮಾರು 13 ಗ್ರಾಮ ದತ್ತಿ ಕೊಟ್ಟಿದ್ದಾರೆ. ಅವೆಲ್ಲೂ ಕೂಡ ರಕ್ಷಣೆಗಳಾಗಬೇಕು. ಮತ್ತು ಈ ದೇವಸ್ಥಾನ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿಗಳು, ಆ ಜಮೀನುಗಳು, ಭೂಮಿಗಳು ಎಲ್ಲವೂ ಕೂಡ ದೇವಸ್ಥಾನಕ್ಕೆ ಬಂದರೆ ಹಿಂದಿನ ಒಂದು ವೈಭವ ಮರುಕಳಿಸ್ತದೆ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಪವಿತ್ರ ಸನ್ನಿವೇಶಕ್ಕೆ ಬಂದಿದ್ದೀರ ತಾವು. ತಮ್ಮ ಮುಖಾಂತರ ಭಗವಂತ ಎಲ್ರಿಗೂ ಅನುಕೂಲ ಮಾಡಲಿ. ತಮ್ಮ ಇನ್ನೂ ಹೆಚ್ಚಿನ ಒಂದು ಮಾಹಿತಿಗಳನ್ನ ತಾವು ದೇವಸ್ಥಾನದ ಮುಖಾಂತರವಾಗಿ ಭಕ್ತಾಂತ ಈ ದೇವಸ್ಥಾನ ಅಭಿವೃದ್ಧಿಗೆ ಕಾರಣ ಆಗಿ ಅಂತ ಹೇಳೋ ಪ್ರಾರ್ಥನೆ ಮಾಡ್ಕೋತೀವಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತಕ್ಕಂಥದ್ದು. ಅಂದ ಶಕ್ತಿಯುತವಾಗಿರ್ತಕ್ಕಂಥ ಶಕ್ತಿ ದೇವತೆ ಆಗಿರ್ತಕ್ಕಂಥ ಚಾಮುಂಡೇಶ್ವರಿ ತಮಗೆಲ್ಲರೂ ಕೂಡ ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಬೋದು.